ನಮಸ್ತೆ ವಿದ್ಯಾರ್ಥಿಗಳೇ, ವೆರಿ ಗುಡ್ ಈವ್ನಿಂಗ್. ಕೇಳ್ತಾ ಇದೆಯಾ? ಆಡಿಬಲ್? ಲೆಟ್ ಮೀ ನೋ. ಎಸ್ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು. ನಾನು ನೀವು ಮಾಡೋ ಪ್ರತಿಯೊಂದು ಮೆಸೇಜಸ್ನ ಇಲ್ಲಿ ನೋಡ್ತಾ ಇದ್ದೀನಿ. ವೆರಿ ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಈ ಮುಂಚೆ ಒಂದು ಸೀರೀಸನ್ನು ಮಾಡಿದ್ವಿ. ಅದು ದ ಬೇಸಿಕ್ಸ್ ಆಫ್ ಟ್ರಾನ್ಸ್ಲೇಷನ್ ಅನ್ನೋ ಒಂದು ಟೈಟಲ್ನ ಜೊತೆಲಿ ಇತ್ತು. ಇಲ್ಲೂ ಕೂಡ ನೀವು ಅದನ್ನೇ ನೋಡ್ತಾ ಇದ್ದೀರಾ. ಅಲ್ಲಿ ನಾನು ಸಿಂಗಲ್ ಸೆಂಟೆನ್ಸಸ್ನ ತಗೊಂಡು ಯಾವ ರೀತಿಯಲ್ಲಿ ಅಲ್ಲಿ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಇವುಗಳನ್ನು ಐಡೆಂಟಿಫೈ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ನೀವು ಕೇಳಿದ್ರಿ, ಮ್ಯಾಮ್ ನಮಗೆ ಪ್ಯಾರಾಗ್ರಾಫ್ನ ಪ್ರಾಕ್ಟೀಸ್ ಮಾಡಿಸಿ ಅಂತ. ಹಾಗಾಗಿ ಹೊಸದಾಗಿ ಸೀರೀಸನ್ನು ಪ್ರಾರಂಭ ಮಾಡಿದ್ದೀನಿ. ಇದರಲ್ಲಿ ನೀವು ಪ್ಯಾರಾಗ್ರಾಫ್ಸನ್ನು ನೋಡ್ತೀರಾ. ಈಗಾಗಲೇ ಈ ತರಹದ 2 ಸೆಷನ್ಸ್ ಅಪ್ಲೋಡ್ ಆಗಿದೆ. ಪ್ರತಿನಿತ್ಯ ನಮ್ಮ ತರಗತಿ ಸಂಜೆ 7:15ಗೆ ಲೈವ್ ಇರುತ್ತೆ. ಸೊ ತಪ್ಪದೆ ನೀವು ತರಗತಿಗೆ ಅಟೆಂಡ್ ಆಗಿ 7:15ಗೆ ಲೈವ್ ಕ್ಲಾಸ್ ಏನಿರುತ್ತೆ ಅದನ್ನು ಬಂದು ಅಟೆಂಡ್ ಆಗಿ ಇಲ್ಲಿ ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಷನ್ ಹೇಳ್ಕೊಡ್ತೀನಿ. ಅದರಿಂದ ನೀವು ಕಲ್ತ್ಕೊಳ್ಬಹುದು. ನಮ್ಮ ಹಿಂದಿನ ಸೆಷನ್ಸ್ನ ಮಿಸ್ ಮಾಡಿದರೆ ನಾನು ನಿಮಗೆ ಈಗ ಲಿಂಕನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿ ಪ್ಲೇಲಿಸ್ಟ್ನ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಸೆಷನ್ಸ್ ಒಟ್ಟಿಗೆ ಸಿಗುತ್ತೆ. ಅಲ್ಲಿಂದ ನೀವು ಕ್ಲಾಸಸ್ನ ನೋಡಬಹುದು. ನೋಡೋಣ ಬನ್ನಿ, ಇವತ್ತು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಯಾವ ವಿಚಾರವೊಂದನ್ನು ತೊಗೊಂಡು ಬಂದಿದ್ದೀನಿ ಅಂತ. ಇವತ್ತು ನಿಮ್ಮ ಜೊತೆಯಲ್ಲಿ ನಿನ್ನೆ ನಾವು ಕನ್ನಡ ಟು ಇಂಗ್ಲೀಷ್ ನೋಡಿದ್ವಿ, ಇವತ್ತು ನಾವು ನೋಡ್ತಾ ಇದ್ದೀವಿ ಇಂಗ್ಲೀಷ್ ಟು ಕನ್ನಡ. ಈ ತರಹ ಇದೆ, ಓದೋಣವಾ? Small businesses play a very important role in the growth of the economy. They provide jobs to local people, support families, and encourage new ideas and creativity. Small businesses also help in building strong communities by offering unique products and services that meet local needs. They promote self-reliance and reduce dependence on large companies. ಹೀಗಿದೆ ನಮ್ಮ ಇವತ್ತಿನ ಡಿಸ್ಕಷನ್ನ ಪ್ರಶ್ನೆ. ವೆರಿ ಗುಡ್ ಈವ್ನಿಂಗ್. ಈಗೀಗ ಕೆಲವರು ತರಗತಿಗೆ ಜಾಯಿನ್ ಆಗ್ತಾ ಇದ್ದೀರಾ. ನಮಸ್ತೆ, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನೋಡಿದ್ರಿ ಅಲ್ವಾ ಇವತ್ತು ಯಾವ ಟಾಪಿಕನ್ನು ನೋಡ್ತಾ ಇದ್ದೀವಿ, ಏನು ಕಂಟೆಂಟ್ ಇದೆ ಅಂತ. ಇದನ್ನು ಈಗ ನಾವು ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ನೋಡಿ ಕಲ್ತ್ಕೊಳ್ಳೋಣ. ಓಕೆ, ಈ ವಿಚಾರ ಒಂದು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕಿದೆ. ನಮ್ಮ PSI ಪೇಪರ್ 1ಗೆ ಸಂಬಂಧಿಸಿದ ಕ್ರ್ಯಾಶ್ ಕೋರ್ಸನ್ನು ಪ್ರಾರಂಭ ಮಾಡಿದ್ದೀವಿ. ಈ ತರಗತಿಗಳು ಇದೇ ಸೆಪ್ಟೆಂಬರ್ 3ರಿಂದ ಪ್ರಾರಂಭವಾಗಿದೆ. ಒಂದು ವೇಳೆ ನೀವು ಕೂಡ ಮುಂಬರುವ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ, PSI ಅಥವಾ ESI ಅಂತ ಇದ್ದಲ್ಲಿ ನಿಮಗಾಗಿ ಈ ಕ್ಲಾಸಸ್ ನಾನು ಪ್ರಾರಂಭ ಮಾಡಿದ್ದೀನಿ. ನಮ್ಮ ಆ್ಯಪ್ನ ಮುಖಾಂತರ ನೀವು ಈ ತರಗತಿಗಳನ್ನೆಲ್ಲ ನೋಡಬಹುದಾಗಿದೆ. ಇದರಲ್ಲಿ ನಾನು ವೆರಿ ಬೇಸಿಕ್ಕಿಂದ ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸನ್ನು ಪ್ಯಾರಲಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಕೂಡ ನಮ್ಮ ಈ ಒಂದು ಕ್ಲಾಸ್ಗೆ ಅಥವಾ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತ ಇದ್ದಲ್ಲಿ ತಪ್ಪದೆ ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ನೀವು ಇದೇ ಸೆಷನ್ನ ಡಿಸ್ಕ್ರಿಪ್ಷನಲ್ಲಿ ಕೋರ್ಸ್ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ನೀವು ಅಲ್ಲಿಂದ ಡೈರೆಕ್ಟಾಗಿ ಕೋರ್ಸ್ನ ಪರ್ಚೇಸ್ ಮಾಡಬಹುದಿರುತ್ತೆ. ಎಲ್ಲ PSI ಪರೀಕ್ಷೆಗೆ ಯಾರೆಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ, ತಯಾರಿ ನಡೆಸ್ತಾ ಇದ್ದೀರಾ, ನಿಮ್ಗೆಲ್ರಿಗೂ ಕೂಡ ಈ ಒಂದು ಕೋರ್ಸ್ ಬಹಳ ಸಹಾಯವಾಗುತ್ತೆ. ESIಗೂ ಕೂಡ ಪ್ರಿಪ್ರೇಷನ್ ನಡೆಸ್ತಾ ಇರೋರಿಗೆ ಈ ಕೋರ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಏನೇ ಡೌಟ್ ಇದ್ರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ದಿಸ್ ನಂಬರ್. ನಿಮಗೆ ನೀಡಿದೆ ಅಂತಿದ್ದಲ್ಲಿ ನೀವು ಇದರ ಸ್ಕ್ರೀನ್ಶಾಟ್ ಒಂದನ್ನು ಬೇಕಾದರೆ ತೊಗೊಳ್ಬಹುದು. ಇಫ್ ಇಟ್ ಈಸ್ ರಿಕ್ವೈರ್ಡ್ ನೀವು ಒಂದು ಸ್ಕ್ರೀನ್ಶಾಟನ್ನು ತೊಗೊಳ್ಬಹುದಿದೆ. ಓಕೆ, ಸೊ ಪ್ರಶ್ನೆಯನ್ನು ಓದಿದ್ದಾಗಿದೆ. ಈಗ ಬರೆಯುವ ಸಮಯ. ರೆಡಿನಾ ನನ್ನ ಜೊತೆ ಬರೆಯೋದಕ್ಕೆ? ಒಕ್ಯಾಬ್ಯುಲರಿ ಮಾತ್ರ ಹೇಳಿ, ಸೆಂಟೆನ್ಸಸ್ ಈಗಲೇ ಹೇಳಬೇಡಿ. ಯಾಕೆಂದರೆ ಸ್ವಲ್ಪ ಗ್ಯಾಪ್ ಆದ ಕಾರಣ ನಾವು ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ, ಆಮೇಲೆ ನಾವು ಬರೆಯೋದಕ್ಕೆ ಸಾಧ್ಯ. ಹಾಗಾಗಿ ಪ್ಲೀಸ್ ಈಗ ನೀವು ಯಾರು ಕೂಡ ಆನ್ಸರ್ಸ್ನ ಕಳಿಸ್ಬೇಡಿ. ಕೇವಲ ನೀವು ನನಗೆ ಒಕ್ಯಾಬ್ಯುಲರಿಯನ್ನು ಮಾತ್ರ ಕೊಡಬೇಕಾಗತ್ತೆ. ಗೊತ್ತಾಯ್ತಾ? ಕ್ಲಿಯರಾ? ಬನ್ನಿ ನೋಡೋಣ. ಸ್ಮಾಲ್ ಬಿಸ್ನೆಸ್ ಅಂತ ಇದೆ. ಏನು ಸ್ಮಾಲ್ ಬಿಸ್ನೆಸ್ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಕಳಿಸಿ. ನಾನು ನಿಮ್ಮ ಎಲ್ಲ ಕಾಮೆಂಟ್ಸನ್ನು ಇಲ್ಲಿ ನೋಡ್ತಾ ಇದ್ದೀನಿ. ತಪ್ಪದೆ ಆನ್ಸರ್ ಮಾಡಿ. ಸ್ಮಾಲ್ ಬಿಸ್ನೆಸ್ ಅಂದರೆ ಏನು ಆನ್ಸರ್ ಮಾಡಿ ನೋಡೋಣ. ಸ್ಮಾಲ್ ಬಿಸ್ನೆಸ್ ಹೀಗಂದರೆ ಸಣ್ಣ ವ್ಯಾಪಾರ ಅಂತ ನಾವು ಇದನ್ನು ತಗೊಳ್ತೀವಿ. ಇಲ್ಲಿ ಬಿಸ್ನೆಸಸ್ ಅಂತಿದೆ, ಸೊ ಹಾಗಾಗಿ ನಾವು ಕೂಡ ಅದನ್ನು ಪ್ಲೂರಲಲ್ಲೇ ಬರಿಬೇಕಾಗತ್ತೆ. ಬರೆಯೋಣ, ಸಣ್ಣ ವ್ಯಾಪಾರಗಳು ಅಂತ ತಗೊಳ್ತೀವಿ. ಪ್ಲೇ ಅಂತ ಕೊಟ್ಟಿದ್ದಾರೆ. ಯೂಶಲಿ ಪ್ಲೇ ಅಂತ ಅಂದರೆ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಆಟ ಆಡೋದು ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ಇಲ್ಲಿಯ ಪ್ಲೇನ ಅರ್ಥ
ವಹಿಸ್ಕೊಳ್ಳೋದು ಅಂತ ಬರುತ್ತೆ. ಸೊ ಹಾಗಾಗಿ ಇದನ್ನ ನಾನು ಬರಿತಾ ಇದ್ದೀನಿ, ವಹಿಸುತ್ತದೆ. ನೋಡಿ, ಇದನ್ನ ನಾನು ಈ ರೀತಿಯಲ್ಲಿ ಬರಿತಾ ಇದ್ದೀನಿ, ವಹಿಸುತ್ತದೆ. ಹೀಗೆ ಏನನ್ನ ವಹಿಸುತ್ತಂತೆ? ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಕೊಟ್ಟಿದ್ದಾರೆ. ವೆರಿ ಅಂತ ಅಂದ್ರೆ ಬಹಳ ಅಂತ ತಗೊಳ್ತೀವಿ, ನೀವು ಅತ್ಯಂತ ಅಂತ ಕೂಡ ತಗೊಳ್ಬಹುದು, ಏನೂ ಸಮಸ್ಯೆ ಇಲ್ಲ, ಅದೂ ಕೂಡ ಕರೆಕ್ಟಾಗಿ ಇದೆ. ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರಲ್ವಾ, ಇಂಪಾರ್ಟೆಂಟ್ ಅಂತ ಅಂದ್ರೆ ಪ್ರಮುಖ. ರೋಲ್ ಅಂತ ಕೊಟ್ಟಿದ್ದಾರೆ, ಪಾತ್ರ ಅಂತ ತಗೊಳ್ತೀವಿ. ಎಲ್ಲಂತೆ? ಇನ್ ದ ಗ್ರೋತ್ ಆಫ್ ದಿ ಎಕಾನಮಿ. ಗ್ರೋತ್ ಅಂದ್ರೆ ಏನು? ಕಾಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ಕಳಿಸ್ಕೊಡಿ. ಗ್ರೋತ್ ಅಂತಂದ್ರೆ ಏನು? ಯಾರು ಉತ್ತರ ಕೊಡ್ತೀರಿ? ನಿಮ್ಮ ಆನ್ಸರ್ಸ್ ಎಲ್ಲ ನಾನಿಲ್ಲಿ ನೋಡ್ತಾ ಇದ್ದೀನಿ. ತಪ್ಪದೆ ಆನ್ಸರ್ ಅನ್ನ ಕಳಿಸ್ಕೊಡಿ. ಗ್ರೋತ್ ಅಂದ್ರೆ ಏನು? ಯಾರು ಕಳಿಸ್ತೀರಾ? ಓಕೆ ಓಕೆ, ಗುಡ್, ವೆರಿ ಗುಡ್. ಗ್ರೋತ್ ಅಂತ ಅಂದ್ರೆ ಬೆಳವಣಿಗೆ. ಸರಿಯಾಗಿದೆ ನಿಮ್ಮ ಉತ್ತರ. ಬರಿತಾ ಇದ್ದೀನಿ ನೋಡಿ, ಬೆಳವಣಿಗೆ. ಯಾವುದರ ಬೆಳವಣಿಗೆ ಅಂತ ಹೇಳ್ತಾ ಇದ್ದಾರೆ? ಆಫ್ ದ ಎಕಾನಮಿ, ನಮ್ಮ ಆರ್ಥಿಕತೆ ಏನಿದೆ ಅದರ ಬೆಳವಣಿಗೆ ಅಂತ ಹೇಳ್ತಾ ಇದ್ದಾರೆ. ತಗೊಳ್ಳಿ. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಕ್ತಾಯವಾಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಬರೆಯುವ ಸಮಯ. ಸ್ಮಾಲ್ ಬಿಸ್ನೆಸಸ್ ಏನು ಮಾಡುತ್ತಂತೆ? ವಹಿಸ್ಕೊಳ್ಳುತ್ತಂತೆ. ಏನನ್ನ ವಹಿಸ್ಕೊಳ್ಳುತ್ತೆ? ಒಂದು ಪ್ರಮುಖವಾದ ಪಾತ್ರ, ಬಹಳ ಪ್ರಮುಖವಾಗಿರುವಂಥ ಪಾತ್ರ. ಯಾವುದರಲ್ಲಿ? ನಮ್ಮ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಇದು ಪ್ರಮುಖವಾಗಿರೋ ಪಾತ್ರವನ್ನು ವಹಿಸ್ಕೊಳ್ಳುತ್ತಂತೆ. ಅದನ್ನ ಹೇಳ್ತಿದ್ದಾರೆ. ಈಗ ಇದನ್ನ ನಾವು ಆನ್ಸರ್ ಆಗಿ ಬರಿಬೇಕು. ಯಾವುದೇ ಇಂಗ್ಲಿಷ್ ವಿಚಾರವನ್ನ ಕನ್ನಡಕ್ಕೆ ಬರಿಬೇಕು ಅಂತಂದ್ರೆ ನೀವು ವೆರಿ ಸಿಂಪಲ್ ಆಗಿ ಈ ಒಂದು ಕಾನ್ಸೆಪ್ಟ್ ಅನ್ನ ಬಳಸ್ತೀರಾ, ಈ ಒಂದು ಫಾರ್ಮುಲಾ ಬೇಸಿಸ್ ಮೇಲೆ ಹೋಗ್ತೀರಾ. ಫಾರ್ಮುಲಾ ಏನು ಅಂತಂದ್ರೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಇಲ್ಲಿ ಏನಾಗುತ್ತೆ? ಕ್ರಿಯಾಪದ ಕೊನೆಯಲ್ಲಿ ಬರುತ್ತೆ. ನಾನು ಪ್ರತಿ ಸಾರ್ತಿ ಹೇಳ್ತಿರ್ತೀನಿ, ನಮ್ಮ ಪ್ಲಸ್ ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ, ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ಬರುವುದೇ ಕ್ರಿಯಾಪದ, ಲಾಸ್ಟಲ್ಲಿ ವರ್ಬ್ ಬರಬೇಕು. ಆ್ಯಂಡ್ ಇಲ್ಲಿ ಸಣ್ಣ ವ್ಯಾಪಾರಗಳು ಅಂತ ಏನಿದೆ, ಸಬ್ಜೆಕ್ಟ್ ಆಯಿತು, ವಹಿಸುತ್ತದೆ ಕ್ರಿಯಾಪದವಾಯಿತು, ಏನನ್ನ ವಹಿಸುತ್ತೆ ಅಂತ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ನಾವು ಆಬ್ಜೆಕ್ಟ್ ಅಂತ ತಗೊಳ್ತೀವಿ. ಈಗ ಇದನ್ನ ಉತ್ತರವಾಗಿ ಬರಿಬೇಕು. ಹೇಗೆ ಬರೆಯೋದು ಅಂತ ನೋಡೋಣ ಬನ್ನಿ. ಸಣ್ಣ ವ್ಯಾಪಾರಗಳು, ಇದು ನಮ್ಮ ಏನಾಯ್ತು? ಸಬ್ಜೆಕ್ಟ್ ಆಯ್ತು. ಸಣ್ಣ ವ್ಯಾಪಾರಗಳು ಸಬ್ಜೆಕ್ಟ್ ಆಯ್ತು. ಅದಾಗ್ತಿದ್ದಂಗೆ ನಾವು ಆಸ್ ಪರ್ ದ ಫಾರ್ಮುಲಾ ಏನು ಮಾಡಬೇಕು? ಆಬ್ಜೆಕ್ಟ್ ಅನ್ನ ಬರಿಬೇಕು. ಆಬ್ಜೆಕ್ಟ್ ಏನು? ಇದು. ಹೇಗೆ ಬರೆಯೋದು? ಉಲ್ಟಾ ಬರ್ಕೊಂಡು ಹೋಗ್ಬೇಕು ನೋಡಿ. ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದೆ, ಹೀಗೆ ಬರಬೇಕು. ಸೊ ಇಲ್ಲಿಂದ ಬರಿತಾ ಇದ್ದೀನಿ, ಲಾಸ್ಟ್ ಇಲ್ಲಿಂದ ತಗೊಳ್ತಾ ಇದ್ದೀನಿ ನೋಡಿ. ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಎಂತಹ ಬಹಳ ಪ್ರಮುಖವಾದ ಪಾತ್ರವನ್ನು ಪ್ಲೇ ಅಲ್ವಾ? ಏನಂತ ಬರಿತೀವಿ ಇದನ್ನ ಅಂತಂದ್ರೆ ವಹಿಸುತ್ತದೆ. ಈ ರೀತಿಯಲ್ಲಿ ಇದನ್ನ ತಗೊಳ್ತೀವಿ. ನಾನು ನಿಮ್ಗಾಗ್ಲೇ ಹೇಳಿದೆ, ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ಬರುವುದು ಕ್ರಿಯಾಪದ ಅಂತ. ನೋಡ್ತಾ ಇದ್ದೀರಾ ಕ್ರಿಯಾಪದ ಎಲ್ಲಿದೆ? ಕೊನೆಯಲ್ಲಿದೆ. ಇಲ್ಲೆಲ್ಲಿದೆ ಕ್ರಿಯಾಪದ? ಸಬ್ಜೆಕ್ಟ್ನ ಪಕ್ಕದಲ್ಲಿದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ ಯಾವಾಗಲೂ ಅಷ್ಟೇ ಸಬ್ಜೆಕ್ಟ್ನ ಪಕ್ಕದಲ್ಲಿ ಬರುತ್ತೆ ಕ್ರಿಯಾಪದ. ಕನ್ನಡ ಭಾಷೆಯಲ್ಲಿ ಯಾವಾಗಲೂ ಕೊನೆಯಲ್ಲಿ ಬರುತ್ತೆ ಕ್ರಿಯಾಪದ. ಸಣ್ಣ ವ್ಯಾಪಾರಗಳು ಅಂತ ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ಆಗಿ ತಗೊಳ್ಳಿ. ಆ್ಯಂಡ್ ಈ ಭಾಗ ಆಬ್ಜೆಕ್ಟ್ ಆಗಿ ತಗೊಳ್ಳಿ. ಫಾರ್ಮುಲಾ ಬರೆದ ನಂತರ ವಾಕ್ಯವನ್ನು ರಚನೆ ಮಾಡಿ ತೋರಿಸಿದ್ದೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಅರ್ಥ ಆಗಿದೆ ಅಲ್ವಾ? ಎಸ್. ಕಾಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಉತ್ತರ ಕೊಡಿ ನೋಡೋಣ. ನಿಮಗೆ ನೀಟಾಗಿ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ ನೋಡೋಣ. ಓಕೆ, ಮುಂದಕ್ಕೆ ಹೋಗೋಣವಾ? ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಎರಡನೇ ವಾಕ್ಯ ಹೀಗಿದೆ, ದೇ ಪ್ರೊವೈಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ದೇ ಅಂತ ಏನು ಮಾತಾಡ್ತಾ ಇದ್ದೀವಿ, ಇದು ಸಣ್ಣ ವ್ಯಾಪಾರಗಳಿಗೆ ಸಂಬಂಧಿಸಿದ ವಿಚಾರವಾಗಿದೆ. ಸೊ ದೇ ಅಂತ ಅವರು ಕೊಟ್ಟಿರೋದ್ರಿಂದ ಪರ್ಸನ್ಗೆ ಹೇಳ್ತಾ ಇಲ್ಲ, ಒಂದು ಐಡಿಯಾಗೆ ವಿಚಾರ ಹೇಳ್ತಾ ಇರೋದ್ರಿಂದ ನಾವಿಲ್ಲಿ ಅವು ಅಂತ ತಗೊಳ್ತೀವಿ. ಅದೇ ವ್ಯಕ್ತಿಯಾಗಿದ್ದಿದ್ರೆ ಅವರು ಅಂತ ನೀವು ತಗೊಳ್ತಾ ಇದ್ರಿ. ಎರಡಕ್ಕೂ ವ್ಯತ್ಯಾಸ ಇದೆ. ರಿಮೆಂಬರ್ ದಟ್ ಪಾಯಿಂಟ್. ಪ್ರೊವೈಡ್ ಅಂತ ಅಂದರೆ ಏನಂತ ತಗೊಳ್ಳೋಣ? ಒದಗಿಸುತ್ತದೆ
ಒದಗಿಸುತ್ತದೆ, ಹೀಗಿದನ್ನ ತಗೊಳ್ಳೋಣ. ಏನನ್ನಂತೆ ಒದಗಿಸೋದು? ಜಾಬ್ ಅಂತ ಕೊಟ್ಟಿದ್ದಾರೆ. ಜಾಬ್ ಅಂತ ಅಂದ್ರೆ ಕೆಲಸ, ಹೌದಲ್ವಾ? ಉದ್ಯೋಗ, ಎರಡರಲ್ಲಿ ಒಂದು. ನಾನು ಇಲ್ಲಿ ಉದ್ಯೋಗಗಳು ಅಂತಾನೆ ಬರಿತೀನಿ, ಸರಿನಾ? ಉದ್ಯೋಗಗಳು ಯಾರಿಗೆ? ಟು ಲೋಕಲ್ ಪೀಪಲ್, ಅಂದ್ರೆ ಸ್ಥಳೀಯ ಜನರೇನಿರ್ತಾರಲ್ವಾ ಅವರಿಗಂತೆ. ಬರೆಯೋಣ ಬನ್ನಿ. ಲೋಕಲ್, ಸ್ಥಳೀಯ, ಪೀಪಲ್ ಅಂತ ಕೊಟ್ಟಿದ್ದಾರೆ, ಜನರು. ಕಾಮ ಇದೆ, ತಗೊಳ್ಳಿ. ಸಪೋರ್ಟ್ ಅಂತ ಕೊಟ್ಟಿದ್ದಾರೆ, ಬೆಂಬಲ. ಫ್ಯಾಮಿಲೀಸ್ ಅಂತ ಕೊಟ್ಟಿದ್ದಾರೆ, ತಗೊಳ್ಳಿ. ಕುಟುಂಬಗಳು ಅಂತ ತಗೊಳ್ಳಿ, ಇದನ್ನ ಕುಟುಂಬಗಳು ಅಂತ ತಗೊಳ್ಳಿ. ಕಮ ಆ್ಯಂಡ್ ಎನ್ಕರೇಜ್. ಎನ್ಕರೇಜ್ ಅಂತಂದ್ರೆ ಉತ್ತೇಜನ ಕೊಡೋದು, ಪ್ರೋತ್ಸಾಹ ಕೊಡೋದು ಅಂತ ನಾವು ಹೇಳಬಹುದು. ಎರಡರಲ್ಲಿ ಒಂದು. ಕೆಲವರು ಆನ್ಸರ್ ಆಲ್ರೆಡಿ ಎನ್ಕರೇಜ್ ಕಳಿಸ್ತಾ ಇದ್ದೀರಾ, ಪ್ರೋತ್ಸಾಹ ಅಂತ ಬರಿಬಹುದು. ಬನ್ನಿ ನಾನು ಕೂಡ ಅದನ್ನೇ ಬರಿತೀನಿ, ಪ್ರೋತ್ಸಾಹ ಅಂತ ಬರೆಯೋಣ, ಸರಿನಾ? ನ್ಯೂ ಐಡಿಯಾಸ್ ಆ್ಯಂಡ್ ಕ್ರಿಯೇಟಿವಿಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನ್ಯೂ ಐಡಿಯಾಸ್ ಅಂತ ಏನು ಕೊಟ್ಟಿದ್ದಾರೆ, ಇದರ ಅರ್ಥ ಏನಂತ ತಗೊಳ್ತೀವಿ? ಹೊಸ ಆಲೋಚನೆಗಳು, ಹೌದಲ್ವಾ? ಅಥವಾ ಹೊಸ ಉಪಾಯಗಳು ಅಂತ ಕೂಡ ತಗೊಳ್ಬಹುದು. ಆ್ಯಂಡ್ ಮತ್ತು ಕ್ರಿಯೇಟಿವಿಟಿ ಅಂತ ಕೊಟ್ಟಿದ್ದಾರೆ, ರಚನಾತ್ಮಕತೆ ಅಂತ ಬರ್ದಿರ್ತೀನಿ. ಬೇರೆ ನಿಮ್ಗೆ ಯಾವುದಾದ್ರೂ ಸಮಾನಾರ್ಥಕ ಪದ ಗೊತ್ತಿದ್ರೆ ನೀವು ಅದನ್ನ ತಗೊಳ್ಬಹುದು. ಏನು ಹೇಳ್ತಿದ್ದಾರೆ? ಈ ಸಣ್ಣ ಸಣ್ಣ ವ್ಯಾಪಾರಗಳು ಏನು ಮಾಡ್ತವೆ? ಒದಗಿಸ್ತವೆ. ಏನನ್ನ ಒದಗಿಸ್ತವೆ? ಉದ್ಯೋಗಗಳು. ಯಾರಿಗೆ ಕೊಡುತ್ತೆ ಉದ್ಯೋಗ? ಮೊದಲನೇದು ಸ್ಥಳೀಯ ಜನರಿಗೆ ಉದ್ಯೋಗವನ್ನ ಕೊಡುತ್ತೆ, ಪ್ರೊವೈಡ್ ಮಾಡುತ್ತೆ. ಅದಾದ್ಮೇಲೆ ಇನ್ನೊಂದೇನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ, ಬೆಂಬಲಿಸುತ್ತೆ. ಯಾರಿಗೆ? ಕುಟುಂಬಗಳಿಗೆ. ತಿರ್ಗಾ ಏನು ಮಾಡುತ್ತೆ? ಪ್ರೋತ್ಸಾಹ ಕೊಡುತ್ತೆ. ಯಾವುದಕ್ಕೆ ಪ್ರೋತ್ಸಾಹ ಕೊಡುತ್ತೆ? ಹೊಸ ಹೊಸ ಆಲೋಚನೆಗಳಿಗೆ, ರಚನಾತ್ಮಕತೆಗೆ ಅದು ನಮಗೆ ಇಲ್ಲಿ ಒಂದು ಸಪೋರ್ಟ್ ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ, ಪ್ರೋತ್ಸಾಹ ಕೊಡುತ್ತೆ. ಇಲ್ಲಿ ನೀವು ಗಮನಿಸಿದ್ರೆ ಪ್ರೊವೈಡ್ ಅಂತ ಏನಿದೆ ಇದೊಂದು ಕ್ರಿಯಾಪದವಾಯಿತು, ಬೆಂಬಲ ಅಂತೇನಿದೆ ಇದೊಂದು ಕ್ರಿಯಾಪದವಾಯಿತು, ಪ್ರೋತ್ಸಾಹ ಅಂತೇನಿದೆ ಇದೊಂದು ಕ್ರಿಯಾಪದವಾಯಿತು. ಒಂದೇ ವಾಕ್ಯದಲ್ಲಿ ಇಲ್ಲಿ ಮೂರು ಕ್ರಿಯಾಪದಗಳನ್ನು ಕೊಟ್ಟಿದ್ದಾರೆ. ಯಾವ ಬೇಸಿಸಲ್ಲಿ ಬರಿಬೇಕು ಅಂತ ಹೇಳ್ಕೊಡ್ತೀನಿ. ಅವು ಅಂತ ಏನು ಕೊಟ್ಟಿದ್ದಾರೆ ಅದನ್ನ ನಾವೇನಂತ ತಗೊಳ್ತೀವಿ? ಸಬ್ಜೆಕ್ಟ್ ಅಂತ ತಗೊಳ್ತೀವಿ. ಆ್ಯಂಡ್ ಈ ವರ್ಬನ್ನ ಬಿಟ್ಟು ಉಳಿದಿರುವಂಥ ಜಾಬ್ಸ್ ಟು ಲೋಕಲ್ ಪೀಪಲ್, ಫ್ಯಾಮಿಲೀಸ್, ನ್ಯೂ ಐಡಿಯಾಸ್ ಆ್ಯಂಡ್ ಕ್ರಿಯೇಟಿವಿಟಿ ಅಂತೇನಿದೆ ಇದನ್ನು ನಾವು ಆಬ್ಜೆಕ್ಟ್ ಅಂತ ತಗೊಳ್ತೀವಿ. ಬರೆಯೋಣವಾ? ಕ್ಲಿಯರಾ? ಬನ್ನಿ ನನ್ನ ಜೊತೆಯಲ್ಲಿ ನೀವು ಕೂಡ ಬರಿಬಹುದು. ಬರೀರಿ. ಫಸ್ಟ್ ಫಾರ್ಮುಲಾ ಹಾಕೊಂಡ್ಬಿಡಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ. ಸಬ್ಜೆಕ್ಟ್ ಏನಿದೆ? ಅವು. ಅದಾದ್ಮೇಲೆ ಈಗ ಒಂದೊಂದಾಗಿ ಬರೆಯೋಣ. ಪ್ರೊವೈಡ್ ಜಾಬ್ಸ್ ಟು ಲೋಕಲ್ ಪೀಪಲ್ ಬರಿತಾ ಇದ್ದೀನಿ. ಅವು ಸ್ಥಳೀಯ ಜನರಿಗೆ, ಅವು ಸ್ಥಳೀಯ ಜನರಿಗೆ ಉದ್ಯೋಗಗಳನ್ನು, ಬಹುವಚನ ಇದೆ ಅಲ್ವಾ ನೋಡಿ ಇಲ್ಲಿ, ಜಾಬ್ಸ್, ಉದ್ಯೋಗಗಳನ್ನು ಒದಗಿಸುತ್ತದೆ. ತದೆ ಬರಲ್ಲ, ತವೆ, ಯಾಕೆ? ಬಹುವಚನ ಇದೆ ಅದಕ್ಕೋಸ್ಕರ. ನೆಕ್ಸ್ಟ್ ಸಪೋರ್ಟ್ ಫ್ಯಾಮಿಲೀಸ್ ಅಂತ ಇದೆ, ಬರಿತಾ ಇದ್ದೀನಿ. ಕುಟುಂಬಗಳಿಗೆ ಅಥವಾ ಕುಟುಂಬಗಳನ್ನು, ಎರಡರಲ್ಲಿ ಒಂದು, ಬೆಂಬಲಿಸುತ್ತವೆ, ಸರಿನಾ? ಅದಾದ್ಮೇಲೆ ಕಾಮ ಇದೆ, ತಗೊಳ್ಳಿ. ಆ್ಯಂಡ್ ಅಂತಿದೆ, ಮತ್ತು ಅಂತ ತಗೊಳ್ಳಿ. ಎನ್ಕರೇಜ್ ನ್ಯೂ ಐಡಿಯಾಸ್ ಅಂತ ಇದೆ, ಹೊಸ ಆಲೋಚನೆಗಳು ಅನ್ನೋ ಪದ ಏನಿದೆ ಅದನ್ನ ಈಗ ನಾವು ಬರಿತೀವಿ. ಬರೀರಿ. ಹೊಸ ಆಲೋಚನೆಗಳು ಮತ್ತು ರಚನಾತ್ಮಕತೆಗೆ ಏನ್ ಮಾಡ್ತವೆ? ಎನ್ಕರೇಜ್, ಪ್ರೋತ್ಸಾಹಿಸುತ್ತವೆ, ಸರಿನಾ? ಸೊ ಹೀಗೆ ಇಲ್ಲಿಗೆ ನಾನು ಈ ಉತ್ತರವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಅವು ಅನ್ನೋದು ಸಬ್ಜೆಕ್ಟ್ ಆಯಿತು. ಒದಗಿಸುತ್ತವೆ ಒಂದು ಕ್ರಿಯಾಪದ, ಬೆಂಬಲಿಸುತ್ತವೆ ಮತ್ತೊಂದು ಕ್ರಿಯಾಪದ, ಮೂರನೇ ಕ್ರಿಯಾಪದ ಪ್ರೋತ್ಸಾಹಿಸುತ್ತವೆ.
ಒದಗಿಸೋದೇನನ್ನ ಅನ್ನೋ ವಿಚಾರ ಆಬ್ಜೆಕ್ಟ್ ಆಯಿತು, ಬೆಂಬಲಿಸೋದೇನನ್ನ ಅದು ಆಬ್ಜೆಕ್ಟ್ ಆಯಿತು, ಪ್ರೋತ್ಸಾಹ ಕೊಡ್ತಾ ಇರೋದು ಯಾವ ರೀತಿಯಲ್ಲಿ ಅನ್ನೋದು ಆಬ್ಜೆಕ್ಟ್ ಆಯಿತು. ನೋಡ್ತಾ ಇದ್ದೀರಿ, ಒಂದೇ ಸಬ್ಜೆಕ್ಟ್ ಇದೆ, ಆದರೆ ಎರಡೆರಡು ಆಬ್ಜೆಕ್ಟ್ ಇದೆ, ಎರಡೆರಡು ವರ್ಬ್ ಇದೆ ಇಲ್ಲಿ. ಸೊ ಈ ತರಹನೂ ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಬರುತ್ತೆ. ಯು ನೀಡ್ ಟು ಬಿ ರೆಡಿ. ನಿಮಗೆ ಡೈರೆಕ್ಟಾಗಿ ಸಿಂಪಲ್ ಸೆಂಟೆನ್ಸ್ ಅವ್ರು ಕೊಡಲ್ಲ. ಇಟ್ ವಿಲ್ ಬಿ ಕಾಂಬಿನೇಷನ್ ಆಫ್ ಸಿಂಪಲ್, ಸ್ಮಾಲ್, ಮಾಡ್ರೇಟ್, ಲೆಂತಿ ಆಲ್ ಟುಗೆದರ್. ಸೊ ಎಲ್ಲ ರೀತಿಯಲ್ಲೂ ಹೀಗಿರುತ್ತೆ, ನೋಡ್ಕೊಳ್ಳಿ. ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ ನೋಡೋಣ. ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ ನೋಡೋಣ. ಗುಡ್, ವೆರಿ ಗುಡ್. ಮುಂದಕ್ಕೆ ಹೋಗೋಣವಾ? ಮೂವಿಂಗ್ ಅಹೆಡ್, ಮುಂದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ 3ನೇ ವಾಕ್ಯ ನೋಡಿ ಹೀಗಿದೆ. ಸ್ಮಾಲ್ ಬಿಸ್ನೆಸಸ್ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತು ಸ್ಮಾಲ್ ಬಿಸ್ನೆಸಸ್ ಅಂದ್ರೇನು ಅಂತ, ಈಗಾಗಲೇ ಮೊದಲನೇ ವಾಕ್ಯದಲ್ಲಿ ಬರೆದಿದ್ದೀವಿ. ಸಣ್ಣ ವ್ಯಾಪಾರಗಳು, ಗೊತ್ತಿರೋದನ್ನ ಬಾರಿ ಬಾರಿ ಬರೆಯೋದು ಬೇಡ. ಆಲ್ಸೋ ಅಂತಂದರೆ ಸಹ, ಹೆಲ್ಪ್ ಅಂತ ಅಂದರೆ ಸಹಾಯ ಮಾಡುತ್ತದೆ ಅಂತ ತಗೊಳ್ಳಿ. ಇನ್ ಅಂತ ಕೊಟ್ಟಿದ್ದಾರೆ. ಇನ್ ಯಾವುದರಲ್ಲಿ ಅಂತ ಹೇಳ್ತಾ ಇದ್ದಾರೆ? ಬಿಲ್ಡಿಂಗ್ ಸ್ಟ್ರಾಂಗ್ ಕಮ್ಯುನಿಟೀಸ್. ಬಿಲ್ಡಿಂಗ್ ಸ್ಟ್ರಾಂಗ್ ಕಮ್ಯುನಿಟೀಸ್. ಬಿಲ್ಡಿಂಗ್ ಅಂತ ಅಂದರೆ ಏನಂತ ತಗೊಳ್ತೀವಿ? ಬಿಲ್ಡಿಂಗ್ ಅಂತ ಅಂದರೆ ನಿರ್ಮಾಣ ಅಂತ ತಗೊಳ್ತೀವಿ, ಕರೆಕ್ಟ್ ಅಲ್ವಾ? ಏನನ್ನ ನಿರ್ಮಾಣ ಮಾಡ್ತಾ ಇರುವಂಥದ್ದು? ಸ್ಟ್ರಾಂಗ್, ಬಲವಾಗಿರುವಂಥ ಸಮುದಾಯಗಳು ಅಥವಾ ಗಟ್ಟಿಯಾದ ಸಮುದಾಯಗಳು. ಹೇಗೆ? ಅನನ್ಯವಾದಂಥ ಉತ್ಪನ್ನಗಳು ಹಾಗೆ ಸೇವೆಗಳನ್ನು ಕೊಡೋ ಮುಖಾಂತರ ಅದನ್ನು ಹೇಳಿದ್ದಾರೆ. ಒಂದೊಂದಾಗಿ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರಲ್ವಾ, ನಿರ್ಮಾಣ ಅಂತ ಇದನ್ನು ತಗೊಳ್ಳಿ. ಸ್ಟ್ರಾಂಗ್ ಅಂತ ಕೊಟ್ಟಿದ್ದಾರೆ, ಗಟ್ಟಿಯಾದ, ಬಲವಾದ, ನಿಮ್ಮಿಷ್ಟ. ಕಮ್ಯುನಿಟೀಸ್ ಅಂತ ಕೊಟ್ಟಿದ್ದಾರೆ, ಸಮುದಾಯಗಳು ಅನ್ನುವಂಥದ್ದನ್ನು ಇಲ್ಲಿ ನಾವು ತಗೊಳ್ಬಹುದು. ಬೈ ಆಫರಿಂಗ್. ಆಫರಿಂಗ್ ಅಂತ ಅಂದರೆ ಕೊಡುವ ಅಂತ ಹೇಳ್ತೀವಿ, ಗೊತ್ತಿಲ್ಲ ಅಂದರೆ ನೋಟ್ ಮಾಡ್ಕೊಳ್ಳಿ. ಯೂನಿಕ್ ಅಂತ ಕೊಟ್ಟಿದ್ದಾರೆ, ಅನನ್ಯ. ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ, ಉತ್ಪನ್ನಗಳು ಅಂತ ಇದನ್ನು ನೀವು ತಗೊಳ್ಬಹುದು. ಉತ್ಪನ್ನಗಳು ಅಂತ ತಗೊಳ್ಳಿ. ಆ್ಯಂಡ್ ಸರ್ವೀಸಸ್, ಇದೆಲ್ಲ ಸಿಂಪಲ್ ಪದ, ಗೊತ್ತೇ ಇರುತ್ತೆ ನಿಮಗೆ. ಸೇವೆಗಳು. ದ್ಯಾಟ್ ಮೀಟ್ ಲೋಕಲ್ ನೀಡ್ಸ್. ಅಂದರೆ ಮೀಟ್ ಅಂತ ಅಂದರೆ ಭೇಟಿ ಮಾಡೋದು ಅಲ್ಲ, ಇಲ್ಲಿ ಮೀಟ್ ಅಂತ ಅಂದರೆ ಪೂರೈಸೋದು, ಅಂದರೆ ಪೂರ್ತಿ ಮಾಡೋದು. ಏನನ್ನ ಪೂರ್ತಿ ಮಾಡ್ತಾ ಇದ್ದಾರೆ? ಲೋಕಲ್ ನೀಡ್ಸನ್ನು ಪೂರ್ತಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾನು ಬರಿತಾ ಇದ್ದೀನಿ ಪೂರೈಸುವ. ಲೋಕಲ್, ಸ್ಥಳೀಯ, ಈಗಷ್ಟೇ ಬರೆದ್ವಿ ಹಿಂದಿನ ವಾಕ್ಯದಲ್ಲಿ. ನೀಡ್ಸ್ ಅನ್ನುವಂಥದ್ದನ್ನು ಅಗತ್ಯಗಳು, ಅವಶ್ಯಕತೆಗಳು, ಎನಿಥಿಂಗ್. ಸದ್ಯಕ್ಕಿಲ್ಲಿ ಅಗತ್ಯ ಅಂತ ಬರೆದಿರ್ತೀನಿ. ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಮುಕ್ತಾಯವಾಗಿದೆ. ಏನು ಹೇಳ್ತಾ ಇದ್ದಾರೆ? ಈ ಸಣ್ಣ ವ್ಯಾಪಾರಗಳು ಏನು ಮಾಡ್ತವೆ ಅಂತಂದರೆ ಈ ಬಲವಾದ ಸಮುದಾಯಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ, ಹಾಗೆ ಅವರಿಗೆ ಅನನ್ಯವಾದ ಉತ್ಪನ್ನಗಳು ಹಾಗೆ ಸೇವೆಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಪೂರೈಸೋ ಮುಖಾಂತರ ಇವು ಸಹಾಯ ಮಾಡ್ತವಂತೆ. ಸೊ ಇಲ್ಲಿ ಸ್ಮಾಲ್ ಬಿಸ್ನೆಸಸ್ ಅಂತ ಏನಿದೆ ಇದನ್ನೇ ಸಬ್ಜೆಕ್ಟ್ ಆಗಿ ತಗೊಳ್ತೀವಿ. ಹೆಲ್ಪ್ ಅಂತ ಏನಿದೆ ಕ್ರಿಯಾಪದ, ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತ ಏನು ಕೊಟ್ಟಿದ್ದಾರೆ ಇದನ್ನು ನಾವು ಆಬ್ಜೆಕ್ಟ್ ಅಂತ ಬರಿತೀವಿ. ಗೊತ್ತಾಗ್ತಾ ಇದೆಯಾ? ಕ್ಲಿಯರ್ ಇದ್ರೆ ಎಸ್ ಅಂತ ಉತ್ತರ ಕೊಡಿ ಕಾಮೆಂಟ್ ಸೆಕ್ಷನಲ್ಲಿ. ಕ್ಲಿಯರ್ ಇದ್ರೆ ಎಸ್ ಅಂತ ಉತ್ತರ ಕೊಡಿ. ಗೊತ್ತಾಗ್ತಾ ಇದೆ ಅಲ್ವಾ? ಗುಡ್, ವೆರಿ ಗುಡ್. ಮೂವಿಂಗ್ ಅಹೆಡ್, ಹೇಗೆ ಬರೆಯೋದು ಅಂತ ನೋಡೋಣ. ಮೊದಲನೇದಾಗಿ ಫಾರ್ಮುಲಾ ಬರ್ಕೊಂಡ್ಬಿಡಿ. ಫಾರ್ಮುಲಾ ಈಸ್ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಸಬ್ಜೆಕ್ಟ್ ಏನು? ಸಣ್ಣ ವ್ಯಾಪಾರಗಳು. ಬರಿತಾ ಇದ್ದೀನಿ, ಸಣ್ಣ ವ್ಯಾಪಾರಗಳು. ಇದು ನಮ್ಮ ಸಬ್ಜೆಕ್ಟ್ ಆಯಿತು. ಏನಂತೆ? ಆಲ್ಸೋ ಹೆಲ್ಪ್, ಸಹಾಯವನ್ನು ಸಹ ಮಾಡುತ್ತವೆ. ಬೇಕಾದ್ರೆ ಅದನ್ನು ಆಮೇಲೆ ಬರ್ಕೊಳ್ಬಹುದು. ಎಲ್ಲಿ ಸಹಾಯ ಮಾಡುತ್ತೆ, ಯಾವ ತರಹ ಸಹಾಯ ಮಾಡುತ್ತೆ ಅದನ್ನು ನಾವು ಬರಿಬೇಕು. ಸಣ್ಣ ವ್ಯಾಪಾರಗಳು ಬಲವಾದ, ಅಥವಾ ಉಲ್ಟಾನೂ ಕೂಡ ಬರ್ಕೊಂಡು ಹೋಗಬಹುದು, ಸ್ಥಳೀಯ ಅಗತ್ಯಗಳನ್ನು ಪೂರೈಸಲು, ಅನನ್ಯ ಉತ್ಪನ್ನಗಳು ಹಾಗೆ ಸೇವೆಗಳನ್ನು ಕೊಡಲು, ಬಲವಾದ ಸಮುದಾಯಗಳ ನಿರ್ಮಾಣ ಮಾಡುವುದರಲ್ಲೂ ಕೂಡ ಸಹಾಯ ಮಾಡುತ್ತದೆ. ಉಲ್ಟಾ ಬರ್ಕೊಂಡು ಹೋಗಬಹುದು. ಬನ್ನಿ ಬರೆದು ತೋರಿಸ್ತಾ ಇದ್ದೀನಿ. ಇಲ್ಲಿಂದ ತಗೊಳ್ತೀನಿ. ಅನನ್ಯ ಉತ್ಪನ್ನಗಳು ಮತ್ತು ಸರಕುಗಳು ಅಂತ ಬೇಕಾದರೂ ನೀವು ತಗೊಳ್ಳಿ, ಸಮಸ್ಯೆ ಇಲ್ಲ.
ಅನನ್ಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪೂರೈಸಲು ಇಲ್ಲಿಗಿಂತಲೂ ಐ ಥಿಂಕ್ ನಾವು ಇಲ್ಲಿ ತಗೊಂಡ್ರೆ ಬೆಟರ್ ಇರುತ್ತೆ ನೋಡಿ. ಈ ತರಹ ಬರೆದ್ರೆ ಇನ್ನ ವಾಕ್ಯ ಅರ್ಥಪೂರ್ಣವಾಗಿರುತ್ತೆ. ಅನನ್ಯ ಉತ್ಪನ್ನಗಳು ಮತ್ತು ಸೇವೆಗಳು ಸ್ಥಳೀಯ ಅಗತ್ಯಗಳನ್ನು, ಇದು ಬೆಟರ್ ಇದೆ ಅಲ್ವಾ, ಸ್ಥಳೀಯ ಅಗತ್ಯಗಳನ್ನು ಪೂರೈಸಲು ಏನು ಕೊಡುವ, ಬಿಲ್ಡಿಂಗ್ ಸ್ಟ್ರಾಂಗ್ ಕಮ್ಯುನಿಟೀಸ್ ಬೈ ಆಫರಿಂಗ್ ಅಂತ ಹೇಳಿದ್ದಾರೆ ಅಲ್ವಾ. ಪೂರೈಸಲು ಕೊಡುವ ಬಲವಾದ ಸಮುದಾಯಗಳ ನಿರ್ಮಾಣದಲ್ಲೂ ಸಹ ಈ ಆಲ್ಸೋ ಅನ್ನೋದು ಬಂದಾಗ ಬಿಡೋ ಹಾಗೆ ಇಲ್ಲ, ಅದನ್ನು ಸೇರಿಸಿ ಹೀಗೆಯೇ ತಗೊಳ್ಬೇಕು ನೀವು. ನಿರ್ಮಾಣದಲ್ಲೂ ಸಹ ಏನ್ ಮಾಡುತ್ತಂತೆ, ಇದು ಸಹಾಯ. ನೋಡ್ಕೊಳ್ಳಿ, ಇಲ್ಲಿ ವ್ಯಾಪಾರಗಳು ಬಹುವಚನವಿರೋದ್ರಿಂದ ನೀವು ತದೆ ಅಂತ ಬರೆದ್ರೆ ತಪ್ಪಾಗ್ಬಿಡುತ್ತೆ, ತವೆ ಅಂತಾನೆ ತಗೊಳ್ಬೇಕು. ಸಿಂಗುಲರ್, ಪ್ಲೂರಲ್ ಪ್ರತಿಯೊಂದನ್ನು ಕೂಡ ನೀವು ಗಮನಿಸ್ಕೋಬೇಕು. ಸೊ ಸಣ್ಣ ವ್ಯಾಪಾರಗಳು ಸಬ್ಜೆಕ್ಟ್ ಆಯ್ತು, ಸಹಾಯ ಮಾಡುತ್ತವೆ ಕ್ರಿಯಾಪದವಾಯಿತು. ಹೇಗೆ ಸಹಾಯ ಮಾಡುತ್ತೆ ನೋಡಿ, ಫಸ್ಟು ಯಾವ ತರಹ, ಬಲವಾದ ಸಮುದಾಯಗಳ ನಿರ್ಮಾಣದಲ್ಲಿ ಸಹಾಯ ಮಾಡುತ್ತೆ. ಹೇಗೆ, ಈ ಅನನ್ಯ ಉತ್ಪನ್ನಗಳು ಹಾಗೆ ಸೇವೆಗಳನ್ನು ಸ್ಥಳೀಯ ಅಗತ್ಯಗಳಿಗೆ ಕೊಡುವ ಮುಖಾಂತರ, ಪೂರೈಸುವ ಮುಖಾಂತರ ಸಹಾಯ ಮಾಡುತ್ತೆ. ವಾಕ್ಯವನ್ನ ನಾನು ಈ ರೀತಿಯಲ್ಲಿ ಬರೆದಿದ್ದೀನಿ. ಅರ್ಥ ಆಗಿದೆಯಾ? ಕ್ಲಿಯರ್ ಇದೆಯಾ ಡಿಯರ್ ಸ್ಟೂಡೆಂಟ್ಸ್? ಲೆಟ್ ಮೀ ನೋ. ಕ್ಲಿಯರ್ ಇದ್ರೆ ಎಸ್ ಅಂತ ಉತ್ತರ ಕೊಡಿ ನೋಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಮುಂದೆ ಹೋಗೋಣವಾ? ಕೊನೆಯ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಈ ತರಹ ಇದೆ, ದೇ ಅಂತ ಕೊಟ್ಟಿದ್ದಾರೆ. ದೇ ಅಂತ ಅಂದ್ರೆ ಯಾರು? ಸ್ಮಾಲ್ ಬಿಸ್ನೆಸಸ್ ಅಲ್ವಾ. ಬನ್ನಿ ಬರೆಯೋ ಪ್ರಯತ್ನವನ್ನ ಮಾಡೋಣ. ದೇ, ಅವು ಏನ್ ಮಾಡ್ತವೆ? ಪ್ರಮೋಟ್ ಅಂತ ಅಂದ್ರೆ ಉತ್ತೇಜನ ಅಂತ ತಗೊಳ್ತೀವಿ. ಯಾವುದಕ್ಕೆ ಉತ್ತೇಜನ ಕೊಡೋದು? ಸೆಲ್ಫ್ ರಿಲಯನ್ಸ್. ಏನು ಸೆಲ್ಫ್ ರಿಲಯನ್ಸ್ ಅಂದ್ರೆ ಏನು? ಸೆಲ್ಫ್ ರಿಲಯನ್ಸ್ ಏನು ಹಾಗಂದ್ರೆ? ಬೇಗ ಆನ್ಸರ್ಸ್ ಮಾಡಿ, ಬೇಗ ಕಳಿಸ್ಕೊಡಿ ಉತ್ತರಗಳನ್ನು. ನಿಮ್ಮ ಉತ್ತರಗಳಿಗಾಗಿ ಕಾಯ್ತಾ ಇದ್ದೀನಿ ನಾನು. ಸೆಲ್ಫ್ ರಿಲಯನ್ಸ್ ಅಂದರೆ ಏನು? ದಿಸ್ ಈಸ್ ಮೈ ಕ್ವೆಶ್ಚನ್ ಟು ಯು. ಓಕೆನಾ? ಎಸ್, ಈಗೀಗ ಉತ್ತರ ಬರ್ತಾ ಇದೆ. ಸ್ವಂತ ಬರೋದಿಲ್ಲ. ನೋ. ಎಸ್, ವೆರಿ ಗುಡ್. ಸ್ವಾವಲಂಬನೆ ಸರಿಯಾಗಿದೆ ನಿಮ್ಮ ಉತ್ತರ. ಏನಂತ ಬರೆಯೋಣ? ಸ್ವಾವಲಂಬನೆ ಸರಿಯಾಗಿದೆ. ಆ್ಯಂಡ್ ರೆಡ್ಯೂಸ್ ಅಂತ ಅಂದರೆ ಕಡಿಮೆ ಅಂತ ತಗೊಳ್ಳೋಣ. ಡಿಪೆಂಡೆನ್ಸ್ ಅಂತ ಕೊಟ್ಟಿದ್ದಾರೆ. ಡಿಪೆಂಡೆನ್ಸ್ ಅಂತಂದರೆ ಏನು? ಡಿಪೆಂಡೆನ್ಸ್ ಅಂತ ಅಂದರೆ ಅವಲಂಬನೆ ಅಂತ ಹೇಳ್ತೀವಿ. ಯಾವುದರ ಮೇಲೆ ಅಂತ ಕೊಡ್ತಾ ಇದ್ದಾರೆ ನೋಡಿ? ಲಾರ್ಜ್ ಕಂಪನೀಸ್. ಲಾರ್ಜ್ ಅಂತ ಅಂದರೆ ನಾವಿದನ್ನು ಬೃಹತ್ ಅಂತ ತಗೊಳ್ಬಹುದು. ಕಂಪನೀಸ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ನಾವು ಸಂಸ್ಥೆಗಳು ಅಂತ ತಗೊಳ್ಳೋಣ. ಇಲ್ಲಿಗೆ ಕಂಪನಿಗಳು ಅಂತಲೂ ಕೆಲವ್ರು ಬರೀತೀರಾ, ತೊಂದರೆ ಇಲ್ಲ, ಬರೀಬಹುದು. ಬಟ್ ಅದನ್ನು ಮ್ಯಾಕ್ಸಿಮಮ್ ಸಂಸ್ಥೆಗಳು ಅಂತಲೇ ತಗೊಂಡ್ರೆ ಬೆಟರ್. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗೀತು. ಏನು ಹೇಳ್ತಾ ಇದ್ದಾರೆ? ಎರಡು ಕ್ರಿಯಾಪದಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಪ್ರಮೋಟು, ಇನ್ನೊಂದು ಕಡಿಮೆ. ಉತ್ತೇಜನ ಕೊಡೋದು ಯಾವುದಕ್ಕೆ? ಸ್ವಾವಲಂಬನೆ ಅಥವಾ ಸ್ವಾವಲಂಬಿ ಆಗೋದಕ್ಕೆ. ಮತ್ತು ಕಡಿಮೆ ಮಾಡೋದು ಏನನ್ನ? ಬೃಹತ್ ಸಂಸ್ಥೆಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ತವೆ. ಈ ವಿಚಾರ ಹೇಳ್ತಿದ್ದಾರೆ. ಯಾವ ರೀತಿಯಲ್ಲಿ ಬರೆಯೋದು ಅನ್ನೋ ವಿಚಾರವನ್ನು ನಾನೀಗ ಹೇಳ್ಕೊಡ್ತೀನಿ, ಬನ್ನಿ. ಸೊ ಮೊದಲನೇದಾಗಿ ಆ್ಯಸ್ ಯೂಶುವಲ್ ನೀವೇನು ಮಾಡ್ಕೊಳ್ಬೇಕು? ಈ ತರಹ ಒಂದು ಫಾರ್ಮುಲಾನ ಬರ್ಕೊಳ್ಬೇಕು. ಫಾರ್ಮುಲಾ ಬರಿತಾ ಈಗ ನಾವು ಮುಂದಕ್ಕೆ ಹೋಗೋಣ. ಸಬ್ಜೆಕ್ಟ್ ಇದೆ ಏನು? ಅವು ಅನ್ನೋಂಥದ್ದು ಸಬ್ಜೆಕ್ಟ್ ಇದೆ, ತಗೊಳ್ಳಿ. ಇದು ಎರಡು ಕೆಲಸ ಮಾಡ್ತಿದೆ. ಮೊದಲನೇ ಕೆಲಸ ಏನು ಮಾಡ್ತಾ ಇರೋದು? ಉತ್ತೇಜನ ಕೊಡ್ತಾ ಇರೋದು ಸ್ವಾವಲಂಬಿ ಆಗೋದಕ್ಕೆ. ಬರಿತಾ ಇದ್ದೀನಿ, ಅವು ಸ್ವಾವಲಂಬನೆಗೆ ಉತ್ತೇಜಿಸುತ್ತವೆ. ಈ ತರಹ ಬರಿತೀರ.
ಉತ್ತೇಜಿಸುತ್ತವೆ. ಆಯ್ತಾ? ಅದಾಗ್ತಿದ್ದಂಗೆ ಏನಿದೆ, ಆ್ಯಂಡ್ ಅಂತಿದೆ, ಮತ್ತು ಅಂತ ತಗೊಳ್ಳಿ. ಮತ್ತು ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಲಾರ್ಜ್ ಕಂಪನೀಸ್ ಅಂತ ಇದೆ. ಇದನ್ನು ಹೇಗೆ ಬರಿಬಹುದು ಅಂತಂದರೆ, ಬೃಹತ್ ಸಂಸ್ಥೆಗಳ ಮೇಲಿನ ಏನು ಅವಲಂಬನೆ ಅಲ್ವಾ? ಬರಿತಾ ಇದ್ದೀನಿ. ಅವಲಂಬನೆಯನ್ನು ಏನು ಮಾಡುತ್ತಂತೆ? ರೆಡ್ಯೂಸ್, ಕಡಿಮೆ ಮಾಡುತ್ತವೆ ಅಂತ ತಗೊಳ್ಬಹುದು. ಹೀಗೆ ನಾವು ವಾಕ್ಯವನ್ನು ತಗೊಳ್ತೀವಿ. ಆ್ಯಂಡ್ ನೋಡಿ, ನಾನು ಆಗಲೇ ಹೇಳಿದೆ ಎರಡೆರಡು ಕ್ರಿಯಾಪದಗಳು ಅಂತ ನೀವು ಇಲ್ಲಿ ಗಮನಿಸಬಹುದು. ಈ ವಾಕ್ಯಕ್ಕೆ ಇದು ಕ್ರಿಯಾಪದ, ಈ ವಾಕ್ಯಕ್ಕೆ ಇದು ಕ್ರಿಯಾಪದ. ಈ ಕ್ರಿಯಾಪದಕ್ಕೆ ಇದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ, ಆ್ಯಂಡ್ ಈ ಕ್ರಿಯಾಪದಕ್ಕೆ ಇದು ಆಬ್ಜೆಕ್ಟ್ ಆಗುತ್ತೆ, ಆ್ಯಂಡ್ ಇದಾಗುತ್ತೆ ಸಬ್ಜೆಕ್ಟ್. ಹೀಗೆ ಪ್ರತಿ ಬಾರಿಯೂ ಕೂಡ ನೀವು ಫಾರ್ಮುಲಾ ಸಹಾಯದಿಂದ ವಾಕ್ಯ ರಚನೆ ಮಾಡಿದಾಗ ನಿಮಗೆ ಯಾವುದೇ ಡೌಟ್ಸ್ ಇರೋದಿಲ್ಲ. ನಿಮಗೆ ಗೊತ್ತಿರುತ್ತೆ ನಾನು ಸಬ್ಜೆಕ್ಟ್ ಆಗ್ತಿದ್ದಂಗೆ ಏನು ತಗೋಬೇಕು. ಕನ್ನಡ ಭಾಷೆಯಲ್ಲಿ ಆಬ್ಜೆಕ್ಟ್ ತಗೊಳ್ತೀರಾ, ಇಂಗ್ಲೀಷ್ ಲ್ಯಾಂಗ್ವೇಜ್ ಆದಲ್ಲಿ ವರ್ಬ್ನ ತಗೊಳ್ತೀರಾ. ಬೇಸ್ಡ್ ಆನ್ ದಟ್ ಯು ನೀಡ್ ಟು ಪ್ರಾಕ್ಟೀಸ್. ಅರ್ಥ ಆಯ್ತಾ? ತಿಳಿಸ್ಕೊಡಿ. ಅರ್ಥ ಆಗಿದೆಯಾ? ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ದಿಸ್ ವಾಸ್ ಅವರ್ ಟುಡೇ ಸೆಷನ್. ಇದಾಗಿತ್ತು ನಮ್ಮ ಇಂದಿನ ತರಗತಿ. ಯಾರೆಲ್ಲ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಇದ್ದೀರಾ, ತಪ್ಪದೇ ಇಲ್ಲಿ ಕಾಣ್ತಾ ಇರುವಂಥ ಈ ಒಂದು ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಅಥವಾ ಇದೇ ಸೆಷನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಿದ್ದೀನಿ. ಕೋರ್ಸ್ ಲಿಂಕನ್ನು ನೀವು ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಆ್ಯಪ್ನ ಕಡೆಗೆ ಡೈರೆಕ್ಟ್ ಆಗ್ತೀರಾ. ಅಲ್ಲಿಂದ ನೀವು ಕೋರ್ಸ್ನ ಪರ್ಚೇಸ್ ಮಾಡಬಹುದು. ಏನೇ ಸಂದೇಹ ಇದ್ದರೂ ಈ ನಂಬರ್ಗೆ ತಪ್ಪದೇ ಕರೆ ಮಾಡಿ. ನಾಳೆನೂ ಕೂಡ ಕ್ಲಾಸ್ ಇದೆ. ನಾಳೆನೂ ಕೂಡ 7:15ಗೆ ನಾನು ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಹೊಸದಾಗಿ ಏನೀಗ GSTಗೆ ಸಂಬಂಧಿಸಿದ ವಿಚಾರ ಹೊರಗೆ ಬಂದಿದೆ, ನ್ಯೂ GST ರೆಜಿಮ್, ಅದ್ರ ಬಗ್ಗೆ ನಾನೊಂದು ಮಧ್ಯಾಹ್ನ 12:15ಗೆ ಲೈವ್ ಕ್ಲಾಸ್ ತೊಗೊಂಡಿದ್ದೆ. ಲೈವ್ ಬಂದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಪೋಸ್ ನೀವೇನಾದರೂ ಅದನ್ನು ಇನ್ನೂ ನೋಡಿಲ್ಲ ಅಂತ ಇದ್ದಲ್ಲಿ ಈಗ ಇಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿ ನೀವು ತಪ್ಪದೆ ಅದನ್ನು ವಾಚ್ ಮಾಡಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಹ್ಯಾಪಿ ಲರ್ನಿಂಗ್.